ನಮಸ್ಕಾರ, ನಾನು ಗುರು. ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್. ಇನ್ವೆಸ್ಟರ್ಸ್ ಆರ್ ದಿ ಪಿಲ್ಲರ್ ಆಫ್ ಫಿನಾನ್ಷಿಯಲ್ ಅಂಡ್ ಸೆಕ್ಯೂರಿಟೀಸ್ ಮಾರ್ಕೆಟ್ ಅಂತ ಹೇಳ್ತಾರೆ. ಸೊ ಇನ್ವೆಸ್ಟರ್ ಒಂಥರ ಮಾರ್ಕೆಟ್ಗೆ ಪಿಲ್ಲರ್ ಇದ್ದಾಗೆ. ಯಾಕಂತಂದ್ರೆ ಇವರು ಸ್ಟಾಕ್ಸ್ ಅಲ್ಲಿ ಬಂಡವಾಳ ಹೂಡುತ್ತಾರೆ. ಅದರಿಂದ ಕಂಪನಿಯ ಒಂದು ಗ್ರೋತ್ ಆಗೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ, ಹಾಗೂ ದೇಶದ ಎಕಾನಮಿ ಗ್ರೋತ್ ಆಗೋದಕ್ಕೂ ಕೂಡ ತುಂಬಾ ಹೆಲ್ಪ್ ಆಗುತ್ತೆ. ಹಾಗಾಗಿ ಇನ್ವೆಸ್ಟರ್ಸ್ಗೆ ಇಲ್ಲಿ ಕೆಲವೊಂದ್ಸಲ ಮೋಸ ಆಗುವಂತಹ ಚಾನ್ಸಸ್ಗಳು ಇರುತ್ತೆ. ಸೊ ಈ ಮೋಸಗಳನ್ನ ತಡೆಗಟ್ಟೋದಕ್ಕೋಸ್ಕರನೇ ಇನ್ವೆಸ್ಟರ್ಸ್ ನ ಪ್ರೊಟೆಕ್ಟ್ ಮಾಡೋದಕ್ಕೋಸ್ಕರ ಸೆಕ್ಯೂರಿಟಿ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ ಇದೆ. ಹಾಗೂ ಸೆಕ್ಯೂರಿಟಿ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ ಏನ್ ಮಾಡುತ್ತೆ, ಸುಮಾರು ಮೇಜರ್ ಗಳನ್ನ ಬಳಸ್ತಾರೆ ಈ ಒಂದು ಮೋಸದಿಂದ ಇನ್ವೆಸ್ಟರ್ಸ್ ನ ಪ್ರೊಟೆಕ್ಟ್ ಮಾಡೋದಕ್ಕೋಸ್ಕರ. ಸೊ ಅದರಲ್ಲಿ IEPF ಅಂತ ಹೇಳಿ ಒಂದು ಸಂಸ್ಥೆ ಬರುತ್ತೆ. ಸೊ ಹಾಗಾದ್ರೆ ಈ IEPF ಅಂತಂದ್ರೆ ಏನು, ಇದ್ರ ಬಗ್ಗೆ ಕಂಪ್ಲೀಟ್ ಆಗಿ ತಿಳ್ಕೊಳ್ಳೋಣ. IEPF ಅಂತಂದ್ರೆ ಇನ್ವೆಸ್ಟರ್ ಎಜುಕೇಶನ್ ಅಂಡ್ ಪ್ರೊಟೆಕ್ಷನ್ ಫಂಡ್ ಅಂತಂದೇಳಿ. ಸೊ ಇದರ ಮೇನ್ ಮೋಟಿವ್ ಬಂದ್ಬಿಟ್ಟು ಇನ್ವೆಸ್ಟರ್ಸ್ ನ ಪ್ರೊಟೆಕ್ಟ್ ಮಾಡುವಂತಹ ಒಂದು ಮೇನ್ ಇನಿಷಿಯೇಟಿವ್ ಏನು ತಗೊಳುತ್ತೆ, IEPF ತಗೊಳುತ್ತೆ. ಸೊ ಹಾಗಾದ್ರೆ ಈ IEPF ಗೆ ದುಡ್ಡು ಎಲ್ಲಿಂದ ಬರುತ್ತೆ, ಹಾಗೇನೆ ಈ IEPF ಸ್ಟಾಕ್ ಮಾರ್ಕೆಟ್ ಗೆ ತುಂಬಾ ಕನೆಕ್ಟೆಡ್ ಆಗಿದೆ. ಅದು ಹೇಗೆ? ಸೊ ಇದರಲ್ಲಿ ನಾವು ಮೇನ್ ಎರಡು ಪಾರ್ಟ್ ನ ಇದ್ರಲ್ಲಿ ತಿಳ್ಕೊಳ್ಳೋಣ. ಸುಮಾರು ಸಲ ಏನಾಗುತ್ತೆ ಅಂತಂದ್ರೆ ಕೆಲವೊಂದು ಅನ್ಪೇಯ್ಡ್ ಡಿವಿಡೆಂಡ್ಸ್ ಏನಿರುತ್ತೆ, ಸೊ ಇದರ ಒಂದು ಕಂಪ್ಲೀಟ್ ಒಂದು ಶೇರ್ಸ್ ಗಳು ಅಥವಾ ಡಿವಿಡೆಂಡ್ ಏನಿರುತ್ತೆ ಇದು ಪೇಡ್ ಆಗಿಲ್ಲ ಅಂತ ಅಂದಾಗ ಇದನ್ನ IEPF ಗೆ ಕಳಿಸ್ತಾರೆ. ಇದನ್ನ ಕಂಪ್ಲೀಟ್ ಆಗಿ ನಾವು ಅರ್ಥ ಮಾಡ್ಕೊಳ್ಳೋಣ, ಇದು ಯಾವ ತರ ಒಂದು ಪ್ರೊಸೆಸ್ ನಡೆಯುತ್ತೆ ಅಂತಂದೇಳಿ. ಅನ್ಪೇಯ್ಡ್ ಡಿವಿಡೆಂಡ್. ಸೊ ನೋಡಿ, ಅನ್ಪೇಯ್ಡ್ ಡಿವಿಡೆಂಡ್ ಅಂತಂದ್ರೆ ಈ ಕಂಪನಿ ಏನ್ ಮಾಡುತ್ತೆ ಅಂತಂದ್ರೆ ತನ್ನ ಒಂದು ಇನ್ವೆಸ್ಟರ್ಸ್ ನ ಖುಷಿಯಾಗಿಡೋದಕ್ಕೋಸ್ಕರ, ಹಾಗೆ ಇನ್ವೆಸ್ಟರ್ಸ್ ನ ಮೋಟಿವ್ ಇದನ್ನ ಮಾಡೋದಕ್ಕೋಸ್ಕರ ಏನ್ ಮಾಡ್ತಾರೆ ಅಂತಂದ್ರೆ ಅವರು ತನ್ನ ಬಂದಿರೋ ಲಾಭದಲ್ಲಿ ಏನ್ ಮಾಡ್ತಾರೆ, ಡಿವಿಡೆಂಡ್ ನ ಕೊಡ್ತಾ ಹೋಗ್ತಾರೆ. ಸೊ ಈ ಡಿವಿಡೆಂಡ್ ಕೊಟ್ಟಾಗ ಏನಾಗುತ್ತೆ, ಕೆಲವೊಂದ್ಸಲ ಕೆಲವೊಂದು ಅಕೌಂಟ್ಸ್ ಏನಿರುತ್ತೆ ಅದರಲ್ಲಿ ಕೆಲವೊಂದು ಇದು ಮಿಸ್ ಆಗಿರ್ಬೋದು, ಲೈಕ್ ಅವರೊಂದು ಡೀಟೇಲ್ಸ್ ಮಿಸ್ ಮ್ಯಾಚ್ ಆಗಿರ್ಬೋದು, ಅಥವಾ ಅದನ್ನ ಅವರು ಡಿವಿಡೆಂಡ್ ನ ಕ್ಲೈಮ್ ಮಾಡದೇ ಇರ್ಬೋದು. ಈ ಸಂದರ್ಭದಲ್ಲಿ ಏನಾಗುತ್ತೆ ಅಂತಂದ್ರೆ ಆ ಒಂದು ಅಮೌಂಟ್ ಏನಿದೆ ಅವ್ರು 30 ಡೇಸ್ ಒಳಗಡೆ ಅದನ್ನ ಅವರು ಕ್ಲೈಮ್ ಮಾಡಬೇಕು. ಸೊ 30 ದಿವಸದಲ್ಲಿ ಏನಾದ್ರು ಅವ್ರು ಅದನ್ನ ಕ್ಲೈಮ್ ಮಾಡಲಿಲ್ಲ ಅಂತಂದ್ರೆ ಆ ಒಂದು ಕಂಪನಿ ಏನಿದೆ ಅದು ಒಂದು ಸ್ಪೆಷಲ್ ಅಕೌಂಟ್ ಅಲ್ಲಿ ಏನ್ ಮಾಡುತ್ತೆ, ಆ ಒಂದು ಫಂಡ್ ನ ಟ್ರಾನ್ಸ್ಫರ್ ಮಾಡುತ್ತೆ. ಸೊ ಟಿಲ್ ಇದು ಎಲ್ಲಿವರೆಗೂ ಇರುತ್ತೆ ಅಂತಂದ್ರೆ 7 ಇಯರ್ಸ್ ವರೆಗೂ ಇದಿರುತ್ತೆ. ಸೊ 7 ವರ್ಷದಲ್ಲಿ ನೀವ್ ಏನಾದ್ರು ಆ ಡಿವಿಡೆಂಡ್ ನ ಕ್ಲೈಮ್ ಮಾಡಿಲ್ಲ ಅಂತಂದ್ರೆ ಅದು ಡೈರೆಕ್ಟ್ ಆಗಿ IEF ಗೆ ಆ ಅಮೌಂಟ್ ಟ್ರಾನ್ಸ್ಫರ್ ಆಗುತ್ತೆ. ಸೊ ಅದು ಯಾವಾಗ ಟ್ರಾನ್ಸ್ಫರ್ ಆಗುತ್ತೆ, ಆ ಒಂದು ರೆಸಿಪ್ಟ್ ಏನಾಗುತ್ತೆ ಈ ಒಂದು ಕಂಪನಿಗೆ ಏನಾಗುತ್ತೆ, ಆ ರೆಸಿಪ್ಟ್ ಸಿಗುತ್ತೆ ಟ್ರಾನ್ಸ್ಫರ್ ಆಗಿರೋದ್ರ ಬಗ್ಗೆ. ಸೊ ನೀವೇನಾದ್ರೂ ನಿಮ್ಮ ಡಿವಿಡೆಂಡ್ ನೀವು ಕ್ಲೈಮ್ ಮಾಡಿಲ್ಲ ಅಂತಂದ್ರೆ ನೀವು ಅದನ್ನ ಹೋಗ್ಬಿಟ್ಟು IEPF ಅಲ್ಲಿ ನೀವು ಅದನ್ನ ಚೆಕ್ ಮಾಡಬಹುದು, ಆ ಡಿವಿಡೆಂಡ್ ನ ನೀವು ಕ್ಲೈಮ್ ಮಾಡಬಹುದು ವಿತ್ ಪ್ರಾಪರ್ ಡಾಕ್ಯುಮೆಂಟ್ಸ್. ಅದೇ ರೀತಿ ಕಂಪನೀಸ್ ಸೆಕ್ಯೂರಿಟೀಸ್ ನ ಇಶ್ಯೂ ಮಾಡ್ತಾ ಇರತ್ತೆ, ಅಂದ್ರೆ ಅಪ್ಲಿಕೇಶನ್ ಮನಿ ತಗೊಂಡಿರುತ್ತೆ. ಸೊ ಅವಾಗ ಏನಾಗುತ್ತೆ, ಕೆಲವೊಂದು ಟೈಮ್ ಅಲ್ಲಿ ಅವರಿಗೆ ಶೇರ್ ಅಲಾಟ್ಮೆಂಟ್ ಆಗಿರ್ಬೋದು ಅಥವಾ ಆಗದೆ ಇರಬಹುದು. ಆ ಟೈಮ್ ಅಲ್ಲಿ ಕೆಲವೊಂದು ರೀಫಂಡ್ ಆಗೋದ್ರಲ್ಲಿ ಸಮಸ್ಯೆ ಆಯ್ತು, ಆ ರೀಫಂಡ್ ಅಮೌಂಟ್ ಅಲ್ಲೇ ಉಳ್ಕೊಳ್ತು ಅಂತ ಅಂದಾಗ ಈ ಸಂದರ್ಭದಲ್ಲೂ ಏನಾಗುತ್ತೆ ಅಂತಂದ್ರೆ ಅದು ಕೂಡ ಏನಾಗುತ್ತೆ, ಒಂದು ಆ ಸ್ಪೆಷಲ್ ಅಕೌಂಟ್ ಅಲ್ಲಿ ಇದ್ದಾಗ 7 ಇಯರ್ಸ್ ವರೆಗೂ ಟೈಮ್ ಇರುತ್ತೆ. ಸೊ ಆ 7 ಇಯರ್ಸ್ ಅಲ್ಲಿ ಅದೇನಾದ್ರೂ ನೀವು ಕ್ಲೈಮ್ ಮಾಡಿಲ್ಲ, ಅದು ರಿಫಂಡ್ ಇನಿಷಿಯೇಟಿವ್ ಆಗ್ಲಿಲ್ಲ ಅಂತ ಅಂದಾಗ ಏನಾಗುತ್ತೆ, ಅದು ಕೂಡ IEPF ಹೋಗುತ್ತೆ. ಸೊ ನಾವು ಅಲ್ಲಿ ಹೋಗ್ಬಿಟ್ಟು ಇದನ್ನ ಕ್ಲೈಮ್ ಮಾಡುವಂತಹ ಒಂದು ಕೆಲಸ ಅಲ್ಲಿ ನಾವು ಮಾಡಬಹುದು. ನಿಮ್ಮ ಗ್ರ್ಯಾಂಡ್ ಪೇರೆಂಟ್ಸ್ ಒಂದು ಮಾರ್ಕೆಟ್ ಅಲ್ಲಿ ಹೂಡಿಕೆ ಮಾಡಿರ್ತಾರೆ. ಸೊ ಅವಾಗ ಏನಾಗುತ್ತೆ, ಅವ್ರು ಇಲ್ವಾದಾಗ ಅದಕ್ಕೆ ನಿಮ್ಮ ನಾಮಿನಿ ಇಲ್ಲದೆ ಇದ್ದಾಗ ಆ ಶೇರ್ಸ್ ಸಹಿತ IEF ಗೆ ಟ್ರಾನ್ಸ್ಫರ್ ಆಗುತ್ತೆ. ಸೊ ಈ ಎಲ್ಲಾ ಏನು ಶೇರ್ಸ್ ಅಂಡ್ ಅನ್ಪೇಯ್ಡ್ ಡಿವಿಡೆಂಡ್ಸ್ ಏನಿರುತ್ತೆ, ಇದು ಯಾವ್ದನ್ನ ನಾವು ಕ್ಲೈಮ್ ಮಾಡದೇ ಇದ್ದಾಗ ಏನಾಗುತ್ತೆ, ಇನ್ವೆಸ್ಟರ್ಸ್ ಎಜುಕೇಶನ್ ಅಂಡ್ ಪ್ರೊಟೆಕ್ಷನ್ ಫಂಡ್ ಇಲ್ಲಿ ಹೋಗಿ ಅಮೌಂಟ್ ಮತ್ತೆ ಶೇರ್ಸ್ ಏನಾಗುತ್ತೆ ಟ್ರಾನ್ಸ್ಫರ್ ಆಗುತ್ತೆ. ಸೊ ಈ ತರ ಆದಾಗ ನೀವು IEPF ಗೆ ಹೋಗಿ ಲಾಗಿನ್ ಆಗಿ ಅಲ್ಲಿ ಒಂದು ಪ್ರಾಪರ್ ಡಾಕ್ಯುಮೆಂಟ್ಸ್ ಕೊಟ್ಟು ಸೊ 60 ಡೇಸ್ ಅಲ್ಲಿ ನಿಮ್ಮ ಒಂದು ಕ್ಲೈಮ್ ಏನಿದೆ ನೀವು ಮಾಡ್ಕೋಬಹುದು ವಿತ್ ಪ್ರಾಪರ್ ಡಾಕ್ಯುಮೆಂಟ್ಸ್. ಸೊ ಕೆಲವೊಂದ್ಸಲ ಏನಾಗುತ್ತೆ ಅಂತಂದ್ರೆ ನೀವು ವಿತ್ ಪ್ರಾಪರ್ ಡಾಕ್ಯುಮೆಂಟ್ಸ್ ಇದ್ರೂ ಕೆಲವೊಂದ್ಸಲ ಅದು ಡಿಲೇ ಆಗಂತ ಚಾನ್ಸಸ್ ಜಾಸ್ತಿ ಇರುತ್ತೆ. ಇನ್ನು ಕೆಲವೊಂದ್ಸಲ ಪ್ರಾಪರ್ ಡಾಕ್ಯುಮೆಂಟ್ಸೇ ಕರೆಕ್ಟ್ ಆಗಿ ಇಲ್ಲ ಅಂತ ಅಂದಾಗ ಶೇರ್ ನಿಮ್ದು ಆಗಿದ್ರು ಸುತ್ತ ನಿಮ್ಗೆ ಆ ಶೇರ್ಸ್ ನ ಅಥವಾ ಡಿವಿಡೆಂಡ್ ನ ತಗೊಳ್ಳೋಂತ ಏನು ಕೆಲಸ ಏನಾಗುತ್ತೆ ಅದು ತುಂಬಾ ಡಿಲೇ ಆಗ್ತಾ ಹೋಗುತ್ತೆ. ಒಂದು ಸೆಕ್ಯೂರಿಟಿ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ ಒಂದು ಹೇಳೋ ಪ್ರಕಾರ ಏನು ಅಂತಂದ್ರೆ 70% ಡಿಮೆಟ್ ಅಕೌಂಟ್ ಗಳಿಗೆ ನಾಮಿನೇಷನ್ ಇರೋದಿಲ್ಲ. ಸೊ ಅವ್ರು ಯಾರು ನಾಮಿನೇ ಮಾಡಿರೋದಿಲ್ಲ. ಸೊ ಈ ತರದಲ್ಲಿ ಏನಾದ್ರೂ ಒಂದು ಹೆಚ್ಚು ಕಡಿಮೆ ಒಂದು ಕೆಟ್ಟ ಸಿಚುವೇಶನ್ ಬಂದಾಗ ಅವ್ರು ಇಲ್ವಾದಾಗ ಏನಾಗುತ್ತೆ, ಆ ತರದ ಒಂದು ಅಮೌಂಟ್ ಅಲ್ಲಿ ಸ್ಟಕ್ ಆದಾಗ ಏನಾಗುತ್ತೆ, ಅದು ಡೈರೆಕ್ಟ್ ಆಗಿ IEPF ಗೆ ಹೋಗಿ ಕುತ್ಕೊಳ್ಳುತ್ತೆ. ಸೊ ಈ ತರದ ಅಮೌಂಟ್ ನೀವು ಬಿಲೀವ್ ಮಾಡಲ್ಲ. ಸೊ ಅಂದಾಜ್ ಹಾಕಿ ಲೈಕ್ ಒಂದು 10,000, 15,000, ಒಂದು 20,000 ಕೋಟಿ ಏನಾದ್ರೂ ಅಲ್ಲಿ ಇರ್ಬೋದಾ. ಸೊ ಬರೋಬ್ಬರ್ ಏನಿಲ್ಲ ಅಂತಂದ್ರು 55,000 ಕೋಟಿಗಿಂತ ಹೆಚ್ಚು ಅಮೌಂಟ್ ಅನ್ಕ್ಲೈಮ್ಡ್ ಡಿವಿಡೆಂಡ್ ಶೇರ್ಸ್ ಓನ್ಲಿ 55,000 ಕೋಟಿಯಷ್ಟು ಅಲ್ಲಿ ಕುತ್ಕೊಂಡಿದೆ. ಸೊ ಸುಮಾರು ಜನ ಇನ್ನು ಕ್ಲೈಮ್ ಮಾಡ್ತಾ ಇದಾರೆ. ಸೊ ರೀಸೆಂಟ್ ಆಗಿ ಒಂದು ರಿಪೋರ್ಟ್ ಬಂದಿರೋ ಪ್ರಕಾರ ಈಗ ಒಂದು 2 ವರ್ಷದಿಂದ ಸುಮಾರು ಜನಕ್ಕೆ ಇನ್ನು ಕ್ಲೈಮ್ ಹಾಕಿರೋದು ಇನ್ನು ಸಿಕ್ಕೇ ಇಲ್ಲ. ಸೊ ಮೇ ಬಿ ಅಲ್ಲಿ ಒಂದು ಡಾಕ್ಯುಮೆಂಟೇಶನ್ ಮಿಸ್ ಆಗಿರುತ್ತೆ. ಹಾಗಾಗಿ ನಿಮ್ಮ ಹತ್ರ ಏನಾದ್ರು ನಿಮ್ಮ ಗ್ರ್ಯಾಂಡ್ ಪೇರೆಂಟ್ಸ್ ಏನಾದ್ರು ಅದರ ಶೇರ್ಸ್ ಏನಾದ್ರು ಇತ್ತು ವಿತ್ ಪ್ರಾಪರ್ ಡಾಕ್ಯುಮೆಂಟ್ಸ್ ಇತ್ತು ಅಂತಂದ್ರೆ ನೀವು ಹೋಗ್ಬಿಟ್ಟು IEPF ಗೆ ಹೋಗಿ ಅಲ್ಲಿ ನಿಮ್ಮ ಶೇರ್ಸ್ ವಿತಿನ್ 60 ಡೇಸ್ ಅಲ್ಲಿ ನೀವು ಅದನ್ನ ಏನ್ ಮಾಡಬಹುದು, ಕ್ಲೈಮ್ ನ ಮಾಡಬಹುದು. ಸೊ ಮೇನ್ ಏನು ಅಂತಂದ್ರೆ ನಿಮ್ಮ ಡಿಮೆಟ್ ಅಕೌಂಟ್ ಇತ್ತೀಚಿನ ತಿಂಗಳಲ್ಲಿ ಡಿಮೆಟ್ ಅಕೌಂಟ್ ಆಲ್ಮೋಸ್ಟ್ ಎಲ್ಲರ ಹತ್ರನು ಮಾರ್ಕೆಟಿಗೆ ಬಂದವ್ರ ಹತ್ರ ಇಮಿಡಿಯೇಟ್ ಆಗಿ ಆ ಡಿಮೆಟ್ ಅಕೌಂಟ್ ಓಪನ್ ಮಾಡೇ ಮಾಡ್ತಾರೆ.
ಯಾರು ಮಾರ್ಕೆಟ್ ಅಲ್ಲಿ ಇಂಟ್ರೆಸ್ಟ್ ಇದೆ ಅವ್ರ ಹತ್ರ ಆಲ್ರೆಡಿ ಒಂದು ಡಿಮೆಟ್ ಅಕೌಂಟ್ ಬಂದಿರುತ್ತೆ. ಸೊ ದಯವಿಟ್ಟು ನೀವು ಅಲ್ಲಿ ದುಡ್ಡು ಹಾಕ್ತೀನಿ ಅಂತ ಅಂದಾಗ ಅಥವಾ ಹಾಕದೇ ಇದ್ರೂ ಕೂಡ ಒಂದು ನೀವು, ಯಾಕಂದ್ರೆ ಇನ್ ಫ್ಯೂಚರ್ ನೀವು ಯಾವಾಗಾದ್ರೂ ಶೇರ್ಸ್ ನ ಬೈ ಮಾಡಬಹುದು ಅಥವಾ ಏನಾದ್ರೂ ಒಂದು IPO ದಲ್ಲಿ ನೀವು ಇನಿಷಿಯೇಟಿವ್ ಮಾಡಬಹುದು. ಅಂದ್ರೆ IPO ಶೇರ್ಸ್ ನ ಬೈ ಮಾಡೋದಕ್ಕೆ ನೀವು ಹೋಗ್ಬೋದು. ಬಟ್ ಸ್ಟಿಲ್ ನಿಮ್ಮ ಹತ್ರ ಒಂದು ಡಿಮೆಟ್ ಅಕೌಂಟ್ ಇತ್ತು ಅಂತಂದ್ರೆ ಅದಕ್ಕೆ ನಿಮ್ಮ ಮನೆಯಲ್ಲಿ ಯಾರು ಇರ್ತಾರೆ ಅವರ ಒಂದು ನಾಮಿನಿನ ಮಾಡೋದು ಮರಿದೇ ಇರಿ. ಯಾಕಂದ್ರೆ ಮುಂದೆ ಈ ತರದ ಒಂದು ಸಿಚುವೇಶನ್ಗಳು ನಮ್ಗೆ ಬಂತು ಅಂತಂದ್ರೆ ಆ ಕ್ಲೈಮ್ ಮಾಡೋ ಒಂದು ಇದು ಬಂದಾಗ ತುಂಬಾ ಕಷ್ಟ ಆಗುತ್ತೆ. ಅಷ್ಟು ಈಸಿಯಾಗಿ ಇದೆಲ್ಲ ಪ್ರೊಸೆಸ್ ನಡೆಯಲ್ಲ. ಯಾಕಂತಂದ್ರೆ ಅದು ತುಂಬಾ ಡಿಲೇ ಆಗಿರುವಂತ ಪ್ರೊಸೆಸ್ ನ್ಯೂಸ್ ಬಂದಿದೆ. ಸೊ ಹಾಗಾಗಿ ಡಿಮೆಟ್ಗೆ ನಿಮ್ಮ ನಾಮಿನಿ ಹಾಕುತ್ತ ಮರೆಯೋದಕ್ಕೆ ಹೋಗ್ಬೇಡಿ. ಇದಾಗಿತ್ತು IEPF ನ ಬಗ್ಗೆ. ಹಾಗೇನೆ ನಮ್ಮ ಒಂದು ಅನ್ಪೇಯ್ಡ್ ಡಿವಿಡೆಂಡ್ಸ್ ಏನಿದೆ ಮತ್ತೆ ಶೇರ್ಸ್ ಏನಿರುತ್ತೆ ಇದು ಎಲ್ಲಿರುತ್ತೆ ಮತ್ತು ಇದು IEPF ಹೋದಾಗ ಅದನ್ನ ನಾವು ಅಲ್ಲಿ ಹೋಗ್ಬಿಟ್ಟು ಕ್ಲೈಮ್ ಮಾಡಬಹುದು ಅನ್ನೋದ್ರ ಬಗ್ಗೆ ನಾನು ಮಾಡಿರೋಂತಹ ಒಂದು ವಿಡಿಯೋ. ನಿಮ್ಗೆ ಏನಾದ್ರು ಇದ್ರ ಬಗ್ಗೆ ಇನ್ನೂ ಸಂಪೂರ್ಣ ಮಾಹಿತಿ ಬೇಕು ಅಂತಂದ್ರೆ ನೀವು IEPF ಒಂದು ಗೌರ್ಮೆಂಟ್ ವೆಬ್ಸೈಟ್ ಏನಿದೆ ಅಲ್ಲಿ ಹೋಗ್ಬಿಟ್ಟು ಕಂಪ್ಲೀಟ್ ಆಗಿ ಆ ಮಾಹಿತಿಯನ್ನು ನೀವು ಚೆಕ್ ಮಾಡಬಹುದು.